ವೀಕ್ಷಕರೇ, ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಕೇಂದ್ರ ಬಿಂದು ಅನಾಮಿಕಾ ದೂರುದಾರ. ಆತನ ಸ್ನೇಹಿತ, ಆತನ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತ ಸುಮಾರು 8 ವರ್ಷಗಳ ಕಾಲ ಆತನ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತಹ ರಾಜು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಬಿಚ್ಚಿಟ್ಟಿರುವಂತಹ ಸ್ಫೋಟಕ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದಂತಹ ರಾಜು ಅತ್ಯಾಚಾರ ಏನೂ ಇಲ್ಲ, ಅವನು ಹೇಳಿರೋದು ಸುಳ್ಳು ಅನ್ನುವಂತ ಮಾತನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿರೋದು. ಅನಾಮಿಕಾ ಹೇಳಿದ್ದು ತಪ್ಪು ಅನ್ನುವಂತ ಮಾತನ್ನು ಕೂಡ ರಾಜು ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ SIT ತನಿಖೆಯಲ್ಲಿ ಸಾಕಷ್ಟು ಸ್ಫೋಟಕ ಅಂಶಗಳು ಬಯಲಾಗ್ತಿವೆ. ಅನಾಮಿಕಾ ಕೊಟ್ಟ ದೂರಿನ ಆಧಾರದ ಮೇಲೆ SIT ತಂಡ ಈಗ ಆಲ್ರೆಡಿ ಸಾಕಷ್ಟು ಕಡೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದೆ. 13 ಗುಂಡಿಗಳನ್ನು ಕೂಡ ತೆಗೆದಿರುವಂಥದ್ದು, ಒಂದಷ್ಟು ಅಸ್ಥಿಪಂಜರಗಳು ಕೂಡ ದೊರೆತಿವೆ. ಆ ಅನಾಮಿಕನ ಜೊತೆ ಕೆಲಸ ಮಾಡಿದಂತಹ ಒಬ್ಬ ವ್ಯಕ್ತಿಯನ್ನು ಮೊನ್ನೆ SIT ಅಧಿಕಾರಿಗಳು ಒಂದು ವಿಚಾರಣೆಯನ್ನು ನಡೆಸಿದ್ದಾರೆ. ಆ ಅನಾಮಿಕನ ಸ್ನೇಹಿತ ರಾಜು ಅಂತ ಇವತ್ತು ನಮ್ಮ ಜೊತೆ ಇದ್ದಾರೆ. ಇತ್ತೀಚೆಗೆ ತಾನೇ SIT ತನಿಖೆಯನ್ನು ಕೂಡ ಮುಗಿಸ್ಕೊಂಡು ಬಂದಿದ್ದಾರೆ. ಸರ್, ಈಗ ತಾವು ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ರಿ, ಧರ್ಮಸ್ಥಳದಲ್ಲಿ ಆ ರೀತಿ ಶವಗಳು ಎಲ್ಲಂದ್ರೆ ಅಲ್ಲಿ ಸಿಗ್ತಾ ಇದ್ವು ಸರ್? ಸರ್, ಸಿಗ್ತಾ ಇತ್ತು. ನಾವು ತಗೊಬಂದು ಊತ ಹಾಕಿದ್ದು ಜಾಗ ಮಾತ್ರ ನನಗೆ ಗೊತ್ತು ಸರ್. ಅದು ಎಲ್ಲ ನನಗೆ ಗೊತ್ತು ಸರ್. ಅದು ಅದೇ ನಾನು ಯಾರು ಸಹ ಹೇಳುವ ಹೋಲು ಏನಿಲ್ಲ ಅಷ್ಟು. ನಾನು ಎಲ್ಲೆಲ್ಲ ಊತ ಹಾಕಿದ್ದು ಮಾತ್ರ ಅಲ್ಲೇ ಶವ ಮಾತ್ರ ಅಲ್ಲೇ ಸರ್. ಅದೇ ಈಗ ಮಾತ್ರ ಸಿಕ್ಕಲ್ಲ, ಬರೀ ಮೂಳೆ ಮಾತ್ರ ಸಿಗುತ್ತೆ ಅಷ್ಟೇ. ಧರ್ಮಸ್ಥಳದಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಏನೇನು ಕೆಲಸ ಮಾಡ್ತಿದ್ರಿ ಸರ್? ಮಾಮೂಲಿ ಕಸ ಹೊಡ್ಸೋದು, ಕ್ಲೀನ್ ಮಾಡ್ತಾರೆ ಸರ್. ನೇತ್ರವತ್ಲಿ ಬಂದು ನೀರಲ್ಲಿ ಬಿದ್ದು ಅವರು ಹೋದ ಮಾತ್ರ ಅದು ತಗೊಬಂದು ಅವರು ಚಿಕ್ಕರು ಮಾತ್ರ ಅವ್ರು ತೆಗೆದು ಬಾಡಿ ಅಲ್ಲಿ ಕೊಡ್ತೀವಿ. ಇಲ್ಲ ಅಂದರೆ ಆಂಬುಲೆನ್ಸ್ ಬರ್ತದೆ, ಆಂಬುಲೆನ್ಸಲ್ಲಿ ತೆಗೆದು ಬಾಡಿ ಕೊಡ್ತಾರೆ ಅಷ್ಟು. ಅಲ್ಲ, ನಿಮಗೆ ಈ ಕಸ ಗುಡಿಸೋ ಕೆಲಸ ಮಾಡ್ತಿರ್ತೀರ ಓಕೆ, ನಿಮಗೆ ಈ ಶವಗಳು ಬಂದವೆ ಅನ್ನೋ ಮಾಹಿತಿ ನಿಮ್ಗೆ ಹೆಂಗೆ ಬರ್ತಾ ಇತ್ತು? ನಮಗೆ ಬಂದು ಸರ್, ಕಸಗಳು ಗುಡ್ಸೋಕೆ ಹೋದಾಗ ರಾಜು ಅವರೇ ಬಾಡಿ ಬಿದ್ದದೆ, ರಾತ್ರಿ ಬಿತ್ತು, ಬೆಳಿಗ್ಗೆ ಒಂದು ತಕ್ಕೊಡಿ ಅಂತ ಹೇಳ್ತಾರೆ. ಅವಾಗ ಅವನು ಎಲ್ಲ ನೀರೆಲ್ಲ ಮುಳುಗಿ ಅವ ತಕ್ಕೊಡ್ತೀನಿ ಬರ್ತದೆ. ನಿಮಗೆ ಯಾರು ಹೇಳ್ತಿದ್ರು ಇಂಥ ಮಾಹಿತಿ? ಇದು ಮಾಹಿತಿ ಕಳಿಸ್ತಾರೆ ಸರ್. ಮಾಹಿತಿ ಧರ್ಮಸ್ಥಳದ ಮಾಹಿತಿ ಕೇಂದ್ರ ಮಾಹಿತಿ ಸರ್. ಕೇಂದ್ರದವ್ರು ನಿಮಗೆ ಫೋನ್ ಮಾಡ್ತಿದ್ರು ಸರ್. ಓಕೆ, ಆ ಟೈಮಲ್ಲಿ ನೀವು ಯಾರ್ಯಾರು ಹೋಗ್ತಾ ಇದ್ರಿ ಸರ್? ಅವಾಗ ನಾವು 3 ಜನ ಸರ್. ಯಾರ್ಯಾರು? ನಾನು, ರಾಜು ಮತ್ತು ನಮ್ಮ ಪಕ್ಕದ ಮನೆ ಇಬ್ಬರು. ಈಗ ಮೊಕ್ಕಡಾಕೊಂಡು ಅವನು ಹೋಗಿದ ತಕ್ಷಣ ನಿಮ್ಮ ಜೊತೆ ಯಾರನ್ನ ಪೊಲೀಸರನ್ನು ಬರ್ತಾ ಇದ್ರ? ಹ್ಞೂ ಸರ್, ಪೊಲೀಸವರು, ಡಾಕ್ಟ್ರು ಎಲ್ಲ ಬರ್ತಾಯಿದ್ರು. ತಗೊಬಂದು ಬಾಡಿ ತಗೊಬಂದು ಅಲ್ಲಿ ಟೇಚರ್ ತಗೊಬತ್ತಿಲ್ಲ, ಆ ಟೇಚರ್ ಆಗಿ ಕೊಡ್ತಾಯಿದ್ದೆ ನಾವು. ಓಕೆ, ಆಮೇಲೆ ಏನಾಗ್ತಿತ್ತು? ಆಮೇಲೆ ಸರ್ ಅವರು ಬೆಲ್ಲ ತಗೋತಾರೆ, ಬೆಳ್ತಂಗಡಿಗೆ. ಅದಕ್ಕೆ ನಮ್ಗೆ ಹೆಂಗೆ ಗೊತ್ತಿಲ್ಲ ಸರ್. ಅದೇನು ಇಲ್ಲ, ನಮ್ಗೆ ಗೊತ್ತಿಲ್ಲ ಸರ್. ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಪೋಸ್ಟ್ ಮಾರ್ಟಮ್ ತಗೋತಾರೆ ಅವರು. ಅದೇ ಕೆಲಸ ಮಾತ್ರ ಸ್ವಲ್ಪ ಸರಿ ಇಲ್ಲ ಸರ್. ಅಲ್ಲ, ಅವನು ಆಮೇಲೆ ಬರೋಣ. ಇಲ್ಲ ಸರ್, ಭಾಳ ತಪ್ಪು ಸರ್ ಇದು. ಅವ್ನು ಮಾಡ್ತಾರೆ ಕೆಲಸ ಭಾಳ ತಪ್ಪು, ಭಾಳ ಕೆಲಸ ಮಾಡಿದ್ರೆ ಭಾಳ ತಪ್ಪದು. ಅಂದರೆ ನಿಮ್ಮ ಜೊತೆ ಅವನು ಇದ್ನ? ಅವನೇ ಅಣ್ಣ ತಮ್ಮದಿರು ಎಲ್ಲರೂ ಅವ್ರು ಸರ್ ಅಲ್ಲಿ. ಇವಾಗ ಧರ್ಮಸ್ಥಳದಲ್ಲಿ ಅತ್ಯಾಚಾರ, ಕೊಲೆ ಇಲ್ಲ ಸರ್ ಅಲ್ಲ ನಡೀತ. ಒಂದು ನಿಮಿಷ, ಅಲ್ಲ ರಾಜು, ಒಂದು ನಿಮಿಷ, ಒಂದು ನಿಮಿಷ ನನ್ನ ಮಾತು ಕೇಳಿ. ನಮ್ಮ ದೇವಸ್ಥಾನದಲ್ಲಿ ಮಾತ್ರ ನಮ್ಮ ಹೆಗಡೆಯವರು ಚಿಕ್ಕವರು ಅವ್ರು ಮಾತ್ರ ಏನು ಸುದ್ದಿ ಮಾತಾಡಬೇಡಿ. ಅವ್ರು ಯಾವ ತಪ್ಪು ಮಾಡಿದ್ರೆ ಏನು ಮಾಡಲಿಲ್ಲ. ಈ ಮಾಡಿದ್ರೆ ಯಾರೋ ಮಾಡೋ ಕೆಲಸ ಅದ, ನಮ್ಮ ಹೆಗಡವ್ರ ಮೇಲೆ ಚಿಕ್ಕವ್ರ ಮೇಲೆ ಹೇಳೋರು ಅಷ್ಟೇ. ಅದು ಭಾಳ ತಪ್ಪದು. ಅಲ್ಲ, ಈಗ ನಾನು ಹೇಳೋದಂದ್ರೆ ಅಲ್ಲಿ ಶವಗಳು ಸಿಗ್ತಾ ಇದ್ವಲ್ಲ, ಸರ್, ಅವಾಗ ನೀವು ಹೋಗಿ ನೋಡ್ತಿರ್ತೀರ. ಅದೇನ ಒಂದು ನಿಮಿಷ, ನಾವೇ ತಾನು ಅಲ್ಲ, ರೇಪ್ ಆಗಿರೋ ಸ್ಥಿತಿಯಲ್ಲಿ ಏನಾದ್ರು ಇದ್ವಾ? ರೇಪ್ ಗೀಪಲ್ಲಿ ಏನು ಸರ್ ಸರ್, ಐ ಡೋಂಟ್ ಕೇರ್. ರೇಪ್ ಎಲ್ಲ ಒಂದು ಕೆಲಸ ಇಲ್ಲ ಸರ್. ಇವನು ಹೇಳ್ದ ಮಾತಾಗತ್ತೆ. ಇವನು ನಮ್ಮ ಹೆಗಡವ್ರದ್ದು, ದೊಡ್ಡವ್ರದ್ದು, ಚಿಕ್ಕವ್ರದ್ದು ಏನು ಇಲ್ಲ, ತೊಂದರೆ ಇಲ್ಲ ಸರ್. ಅಲ್ಲ, ಈಗ ಅಷ್ಟು ಶವಗಳನ್ನ ಊತ ಹಾಕಿದಿರಲ್ವ ನೀವು, ಅಂದ್ರೆ ಯಾವ್ದಾನ ಕೊಲೆಗಿಲೆ ಆಗಿರೋ ಆ ಥರ ಕಾಣಿಸ್ತಾ? ಕೊಲೆಗಿಲ್ಲ ಏನಿಲ್ಲ ಸರ್, ಬಾಡಿ ಏನೋ ಜ್ಞಾನಾಗೆ ಬಿದ್ದಿದ್ದು ಗಿದ್ದಿಲ್ಲ ತಗೊಂಡು ಊತ ಹಾಕಿದ್ದೀವಿ. ಅದು ಬೇರೆ ತಕ್ಕೊಡ್ತೀವಿ ಅಷ್ಟೇ ನಾವು, ಅಷ್ಟೇ ಸರ್. ಬಾಕಿದೆ ಏನು ಸರ್.
ದೊಡ್ಡವರು ಚಿಕ್ಕವರು ಮಾತ್ರ ಒಂದು ಸುದ್ದಿ ತೆಗಿಬಿಟ್ರೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.